ಮನೆಯಲ್ಲಿ ಪಾರ್ಟಿ ಇದೆ, ಏನು ಮಾಡಲಿ ಅಂತ ಹೇಳಿ ತಲೆ ಕೆಡಿಸೋದೇ ಬೇಡ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ರೆಸಿಪಿ, ಖಂಡಿತ ಟ್ರೈ ಮಾಡಿ. ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ತೋರಿಸ್ತಾ ಇದ್ದೀನಿ ಸೂಪರ್ ಆದ ಒಂದು ಸೀಖ್ ಕಬಾಬ್, ತುಂಬ ಈಸಿಯಾಗಿ ಹಾಗೊಂದು ಬೆಸ್ಟ್ ಚಿಕನ್ ಗ್ರೇವಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಓಕೆ, ಬನ್ನಿ ಏನೆಲ್ಲ ಮಾಡೋದು ನೋಡೋಣ. ಫಸ್ಟಿಗೆ ನಾನು ಇಲ್ಲಿ ಸಾಸನ್ನು ಮಾಡ್ತಾಯಿದ್ದೀನಿ, ಗಾರ್ಲಿಕ್ ಸ್ಪೈಸಿ ಸಾಸ್. ಹಾಗಾಗಿ ಗಾರ್ಲಿಕ್ಕನ್ನು ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಬೇಕು. ಒಂದು ಪ್ಯಾನಲ್ಲಿ ಬಟರನ್ನು ತೊಗೊಳ್ಳಿ. ಆ ಬಟರಿಗೆ ಸ್ವಲ್ಪ ಗಾರ್ಲಿಕ್ಕನ್ನು ಹಾಕಿ ಆ ಗಾರ್ಲಿಕ್ ಕೆಂಪಾಗೋವರೆಗೂ ಫ್ರೈ ಮಾಡಿ. ಒಳ್ಳೆ ರೀತಿ ಕೆಂಪಾಗಬೇಕು. ಬಟರನ್ನೇ ತೊಗೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಖಾರ ನಿಮಗೆ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕಿ, ನಾನಿಲ್ಲಿ 2 ಚಮಚದಷ್ಟು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಕೂಡ 1/4 ಕಪ್ಪಷ್ಟು ಹಾಕಿದ್ದೀನಿ. ಸೋಯಾ ಸಾಸ್ 2 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು, ಖಾರವಾಗಿ. ಯಾವುದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇವತ್ತು ನಾನು ಇದನ್ನು ಸೀಖ್ ಕಬಾಬಿಗೆ ಸೈಡಿಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿ ಸೀಖ್ ಕಬಾಬ್ಗೆ ತುಂಬ ಚೆನ್ನಾಗಾಗುತ್ತೆ. ಹಸಿಮೆಣಸಿನ್ಕಾಯಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿದ ಜೀರಾ ಪೌಡರ್ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ಪಿಂಕ್ ಸಾಲ್ಟ್ ಹಾಕಿದ್ದೀನಿ, ನೀವು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ಹಾಗೂ ದಪ್ಪ ಮೊಸರನ್ನು ಹಾಕಬೇಕು. ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ. ಇವಾಗ ಇಲ್ಲಿ ಚಟ್ನಿ ರೆಡಿ ಆಗುತ್ತೆ. ತುಂಬ ಸೂಪರ್ ಆಗುತ್ತೆ ಇದು. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ. 2 ಚಮಚದಷ್ಟು ಮಯೋ ಹಾಕಿ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ನಾನಿಲ್ಲಿ ಸಾಸೇಜ್ಗೆ ಕೀಮಾ ರೆಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೆ ನಾನು ಹಾಕಿದ್ದೀನಿ ಸ್ವಲ್ಪ ಶುಂಠಿ. ಎಲ್ಲ ಫುಡ್ ಪ್ರೊಸೆಸರಲ್ಲಿ ಹಾಕ್ತಾಯಿದ್ದೀನಿ. ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನು ಚಿಕನನ್ನು ಇದು ಮಾಡ್ಬೋದು, ಕೀಮಾ ಮಾಡ್ಬೋದು. ಅಥವಾ ಹೊರಗಡೆ ಕೂಡ ಮಾಡಿ ತರ್ತಾರೆ ನೋಡಿ, ಆ ರೀತಿ ಕೂಡ ನೀವು ಮಾಡ್ಬೋದು. ಇಲ್ಲಿ ನಾನು 1 kg ತೊಗೊಂಡಿದ್ದೀನಿ, ಅದನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣ ಮಾಡಿದ್ದೀನಿ. ಹೀಗೆ ಬರಬೇಕಿದು. ಹಾಗೂ ಇದನ್ನೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. 2-3 ಟ್ರಿಪ್ ಮಾಡ್ತಾಯಿದ್ದೀನಿ. ಹಾಗೂ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ, ಕ್ರಷ್ ಮಾಡಿ ಸೇರಿಸಿದ್ದೀನಿ, ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ. ಆಮೇಲೆ ನೀರುಳ್ಳಿಯನ್ನು ಏನು ಮಾಡಬೇಕು ಕರೆಕ್ಟಾಗಿ ನೋಡಿ. ಯಾವಾಗಲೂ ನಾವು ಸೀಖ್ ಕಬಾಬ್ ಮಾಡುವಾಗ ಅದರಲ್ಲಿ ನೀರಿನ ಅಂಶ ಇದ್ದರೆ ನಮಗೆ ಕಷ್ಟ ಆಗುತ್ತೆ ಆಮೇಲೆ ಕಬಾಬ್ ಮಾಡಲಿಕ್ಕೆ. ಹಾಗಾಗಿ ಚೆನ್ನಾಗಿ ಇದರ ನೀರನ್ನು ಹಿಂಡಿ ತೆಗಿಬೇಕು. ಒಳ್ಳೆ ಗಟ್ಟಿಯಾಗಿ ಹಿಂಡಿ ತೆಗೆದು ಆಮೇಲೆ ನಾವು ಹಾಕಬೇಕು. ಆವಾಗ ಅದು ನೀರಾಗೋದಿಲ್ಲ, ಕರೆಕ್ಟಾಗಿ ಬೈಂಡ್ ಆಗುತ್ತೆ. ನಮಗೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಒಮ್ಮೆ ನೀವು ಈ ರೀತಿ ಕೂಡ ಮಾಡಿ ನೋಡಿ. ನೀರುಳ್ಳಿ ಹಾಕಿದರೆ ಆಮೇಲೆ ನೀರು ಬಿಡುತ್ತೆ, ನಮಗೆ ಮಾತ್ರ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಒಳ್ಳೆ ಎಷ್ಟು ನೀರಿರುತ್ತಂತ ಇಲ್ಲ ಇದರಲ್ಲಿ. 1-2 ನೀರುಳ್ಳಿಯಷ್ಟು ನಾನು ಹಾಕಿದ್ದೀನಿ ಇದಕ್ಕೆ. ಆಮೇಲೆ ಮಸಾಲ ತೊಗೊಳ್ಳಿಕ್ಕುಂಟು. ಮಸಾಲ ಏನೆಲ್ಲ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತೇಳಿ ಸೈಡಿಗೆ ನಾನು ಹಾಕಿದ್ದೀನಿ. ಜೀರಾ ಪೌಡರು, ಗರಂ ಮಸಾಲ, ಉಪ್ಪು, ಧನಿಯಾ ಪೌಡರು, ಆಮೇಲೆ ಪೆಪ್ಪರ್ ಪೌಡ್ರ್ ಹಾಗೂ ಚಿಲ್ಲಿ ಪೌಡ್ರ್ ಇಷ್ಟನ್ನು ತೊಗೊಂಡು ಇದಕ್ಕೇ ಹಾಕೋಣ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿ ಹಾಕಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಾಗುತ್ತೆ. 2 ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ಕ್ರಷ್ ಮಾಡಿದ ಗಾರ್ಲಿಕ್ ಕೂಡ ಹಾಕ್ತಾಯಿದ್ದೀನಿ. ಜಿಂಜರನ್ನು ನಾನು ಮೊದಲೇ ಹಾಕಿದ್ದೆ ನೋಡಿ, ಅರಿಶಿನ ಪೌಡರ್ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಲಿಂಬೆ ರಸ ಕೂಡ ಹಿಂಡಲಿಕ್ಕುಂಟು. ನಾನು ಫಸ್ಟಿಗೆ ಮಿಕ್ಸ್ ಮಾಡಿದೆ, ಆಮೇಲೆ ನನಗೆ ನೆನಪಾಯಿತು ಆಮೇಲೆ ಹಾಕಿದ್ದೀನಿ ನಾನು. ವೆನಿಗರ್ ಕೂಡ ನೀವು ಬೇಕಿದ್ದರೆ ಹಾಕ್ಬೋದು. 1 ಚಮಚದಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ, ಅದು ಒಳ್ಳೆಯದಾಗೋದಿಲ್ಲ. ಒಂಥರ ನೈಂಕ್ ಅಂತ ಆಗುತ್ತೆ ನೋಡಿ, ರಬ್ಬರ್ ರೀತಿ ಆಗುತ್ತೆ ಕಾರ್ನ್ಫ್ಲೋರ್ ಜಾಸ್ತಿ ಹಾಕಿದರೆ. ಹಾಗಾಗಿ 1 ಚಮಚದಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಿಂಬೆ ರಸವನ್ನು ಹಿಂಡಿದ್ದೀನಿ, ನಾನು ಆವಾಗಲೇ ಹೇಳಿದ್ದೆ ನೋಡಿ. ಆಮೇಲೆ ನನಗೆ ನೆನಪಾಯ್ತು ಅಂತೇಳಿ ಲಿಂಬೆ ರಸ ಕರೆಕ್ಟಾಗಿ 1.5 ಲಿಂಬೆ ರಸವನ್ನು ಹಾಕಿದ್ದೀನಿ ನಾನು ಇದಕ್ಕೆ. ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಲಿಂಬೆ. ಚೆನ್ನಾಗಿದನ್ನು ನೋಡಿ. ಈ ರೀತಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ತೀವಿ ನೋಡಿ, ಅದೇ ರೀತಿ ಕಲಿಸ್ಬೇಕು. ಒಳ್ಳೆ ರೀತಿ ಮಿಕ್ಸ್ ಮಾಡಬೇಕು. ಹೀಗೆ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಕ್ಲಿಂಗ್ ರ್ಯಾಪ್ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ನಾವು ಯಾವಾಗ ಫ್ರೈ ಮಾಡಲಿಕ್ಕೆ ಉಂಟು ನೋಡಿ, ಆ ಟೈಮಲ್ಲಿ ಮಾಡಿದ್ರಾಯಿತು. ಇವಾಗ ನಾನು ಸೂಪರ್ ಆದ ಒಂದು ಚಿಕನ್ ಗ್ರೇವಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೈಟ್ ರೈಸ್ ಇರಲಿ ಅಥವಾ ಬೇರೆ ಏನೇ ಗೀ ರೈಸ್ ಎಲ್ಲದಕ್ಕೂ ಇರಲಿ, ಸೂಪರ್ ಅಂದರೆ ಸೂಪರ್ ಆಗುತ್ತೆ. ನೀವು ಮರೆಯೋದೇ ಇಲ್ಲ ಇದರ ಟೇಸ್ಟ್. ಒಂದು ಪಾತ್ರೆಯಲ್ಲಿ 1/4 ಕಪ್ಪಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಬಡಿಶೇಬು ಹಾಗೂ ಕಸೂರಿ ಮೇಥಿ ಇಷ್ಟನ್ನು ಹಾಕ್ತೀನಿ. ಎಷ್ಟು ಹಾಕಿದ್ದೀನಿ ಪ್ರಮಾಣ ಅಲ್ಲಿ ತೋರಿಸಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದೀನಿ ನಾನಿಲ್ಲಿ 12-15 ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ದೊಡ್ಡ ಸೈಜ್ 3 ನೀರುಳ್ಳಿಯನ್ನು ಹಾಕಿದ್ದೀನಿ. ಹಾಗೂ ಇದನ್ನು ಕೂಡ ಕೆಂಪಾಗುವವರೆಗೂ ಫ್ರೈ ಮಾಡಿ. ಗ್ರೇವಿ ಜಾಸ್ತಿ ಬೇಕಂತಾದರೆ ನೀರುಳ್ಳಿ ಹಾಕ್ಬೋದು ನೀವು, ಒಂದು ಜಾಸ್ತಿ ಬೇಕಿದ್ರು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ, ಅಥವಾ ನೀವು ಗಾರ್ಲಿಕ್ ಹಾಗೂ ಜಿಂಜರನ್ನು ಕಟ್ ಮಾಡಿ ಕೂಡ ಹಾಕ್ಬೋದು.
ಇದಕ್ಕೆ 1 ಕಪ್ಪಷ್ಟು ನಾನು ತೆಂಗಿನ ತುರಿಯನ್ನು ಕೂಡ ಹಾಕ್ತೀನಿ. ಜಾಸ್ತಿ ಬೇಡ, 1 ಕಪ್ಪಷ್ಟು ಹಾಕಿದರೆ ಆಯಿತು. ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದನ್ನು ಎಲ್ಲವನ್ನು ಒಳ್ಳೆ ರೀತಿ ಮಾತ್ರ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಹಾಗಾಗಿ ಫಸ್ಟಿಗೆ ಎಣ್ಣೆ ನಾನು ಸ್ವಲ್ಪ ಜಾಸ್ತಿ ಹಾಕಿತ್ತು. 1 ಕಪ್ಪಷ್ಟು ಕ್ಯಾಶ್ಯೂ ನಟ್ ಕೂಡ ಹಾಕಿದ್ದೀನಿ. ಹಾಗೂ ಒಂದು 4 ದೊಡ್ಡ ಸೈಜ್ ಟೊಮೆಟೊವನ್ನು ಕೂಡ ಹಾಕಿದ್ದೀನಿ. ಟೊಮೆಟೊ ಇಲ್ಲಿ ಬೇಕಿದ್ದರೆ 1-2 ಜಾಸ್ತಿನೂ ಹಾಕ್ಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಒಳ್ಳೆ ಟೊಮೆಟೊ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡಿ ಲಾಸ್ಟಿಗೆ ಇದಕ್ಕೆ ನಾನು ಪೆಪ್ಪರ್ ಕಾಳನ್ನು ಸ್ವಲ್ಪ ಹಾಕಿದ್ದೀನಿ. ನೋಡಿ ಈ ರೀತಿ ಮಸಾಲ ಬರಬೇಕು, ಎಲ್ಲ ಬಾಡಬೇಕು. ಟೊಮೆಟೊ ಹಸಿ ವಾಸನೆ ಚೂರು ಕೂಡ ಬರಲಿಕ್ಕಿಲ್ಲ, ಒಳ್ಳೆ ರೀತಿ ಫ್ರೈ ಆಗಲಿಕ್ಕುಂಟು. ಆಮೇಲೆ ಇದನ್ನು ತಣ್ಣಗೆ ಮಾಡಿ ಗ್ರೈಂಡ್ ಮಾಡಬೇಕು. ಇವಾಗ ಚಿಕನ್ ಗ್ರೇವಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ 1 ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೀರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಬೇಕು. ನೀರುಳ್ಳಿ ಚೆನ್ನಾಗಿ ಕೆಂಪಾದಮೇಲೆ ಇದಕ್ಕೆ ಚಿಕನನ್ನು ಸೇರಿಸಿನ ಹಾಗೂ ಇದಕ್ಕೆ ಚಿಕನಿಗೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿನ ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಮನೆಯಲ್ಲೇ ಮಾಡಿದ ಗರಂ ಮಸಾಲ ಹಾಕಿದ್ದೀನಿ. ತುಂಬ ಪರಿಮಳ ಇರುತ್ತೆ ಇದು. ನೆನಪಿಡಿ, ಇಲ್ಲಿ ತುಪ್ಪಕ್ಕೆ ಹಾಕಲಿಕ್ಕೆ ಗರಂ ಮಸಾಲ, ಗ್ರೈಂಡ್ ಮಾಡುವಾಗ ನಾನು ಹಾಕಲಿಲ್ಲ. ಇವಾಗ ಇದಕ್ಕೆ ಅರಿಶಿನ ಪೌಡರ್ ಕೂಡ ಹಾಕೋಣ ಹಾಗೂ ಚೆನ್ನಾಗಿ ತುಪ್ಪದಲ್ಲಿ ಚಿಕನನ್ನು 1 ನಿಮಿಷ ಒಳ್ಳೆ ರೀತಿ ಫ್ರೈ ಮಾಡಿ. ಇದರಿಂದ ಗರಂ ಮಸಾಲ ಪೌಡರ್ ಉಂಟು ನೋಡಿ, ಆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದೊಂದಿಗೆ. ಇವಾಗ ಚಿಕನ್ ಬೆಂದಿದ್ದೆ ನಾನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಮಸಾಲವನ್ನು ಹಾಕಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ತುಂಬ ತೆಕ್ಕು ಕ್ರೀಮಿಯಾಗಿ ಪರಿಮಳವಾಗಿ ಈ ಗ್ರೇವಿ ಬರುತ್ತೆ. ಯಾವುದೇ ತಿಂಡಿಯೊಂದಿಗೆ, ರೊಟ್ಟಿಯೊಂದಿಗೆ ಅಥವಾ ನಾನೊಂದಿಗೆ, ರೈಸೊಂದಿಗೆ, ಮುದ್ದೆಯೊಂದಿಗೆ ಎಲ್ಲದರೊಂದಿಗೆ ಕೂಡ ಚೆನ್ನಾಗಾಗುತ್ತೆ. ಆದರೆ ತುಂಬ ಸ್ಪೈಸಿ ಇರೋದಿಲ್ಲ ಇದು, ಗೊತ್ತಾಯ್ತಲ್ಲ. ಸ್ವಲ್ಪ ಲೈಟಾಗಿ ಕ್ಯಾಟ್ರಿಂಗಲ್ಲೆಲ್ಲ ಸಿಗುತ್ತೆ ನೋಡಿ, ಆ ರೀತಿ ಇರುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಉಂಟು, ನೋಡ್ಬೋದು ಗ್ರೇವಿ ಯಾವ ರೀತಿ ಬಂದಿದೆ ಅಂತೇಳಿ. ಘಮ ಘಮ ಪರಿಮಳ ಬರ್ತಾ ಉಂಟು. ಲಾಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸೋಣ ಹಾಗೂ ಗ್ಯಾಸನ್ನು ಆಫ್ ಮಾಡಿ. ಬೇಕಿದ್ದರೆ ಲಿಂಬೆ ರಸವನ್ನು ಹಿಂಡಿ ಚೆನ್ನಾಗಾಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು. ಓಕೆ, ಇವಾಗ ಸೀಖ್ ಕಬಾಬಿಗೆ ರೆಡಿ ಮಾಡೋಣ. ಎಲ್ಲರಿಗೆ ಸ್ಟಿಕ್ ಇರೋದಿಲ್ಲ ಸೀಖ್ ಕಬಾಬ್ ಮಾಡಲಿಕ್ಕೆ, ತಂದೂರಿ ಇರೋದಿಲ್ಲ. ಹಾಗಾಗಿ ಈಸಿಯಾಗಿ ನಾನಿವತ್ತು ನಿಮ್ಮ ಜೊತೆ ತೋರಿಸ್ತೀನಿ. ತವದಲ್ಲಿಯೇ ನಾವು ಸೀಖ್ ಕಬಾಬನ್ನು ಮಾಡ್ಬೋದು. ನಾನಿವತ್ತು ತೋರಿಸಿದಂತನೇ ತವ ನೀವು ಯೂಸ್ ಮಾಡಬೇಕಂತ ಇಲ್ಲ. ನಾರ್ಮಲಾಗಿ ನೀವು ಮನೆಯಲ್ಲಿ ಯಾವ ತವ ಯೂಸ್ ಮಾಡ್ತೀರಿ ನೋಡಿ, ಮೀನು ಫ್ರೈ ಮಾಡಲಿಕ್ಕಿರಲಿ, ದೋಸೆ ಮಾಡಲಿಕ್ಕಿರಲಿ, ಯಾವುದು ಕೂಡ ಆಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಶೇಪ್ ಮಾಡಿ ಚಿಕನನ್ನು. ಆಮೇಲೆ ಎಣ್ಣೆ ತವಕ್ಕೆ ಸ್ವಲ್ಪ ಜಾಸ್ತಿ ಇಡಿ. ಆಮೇಲೆ ಫ್ರೈ ಮಾಡಲಿಕ್ಕೆ ಹಾಕಿ. ಒಮ್ಮೆ ಎಣ್ಣೆ ಹಾಕಿದರೆ ಸಾಕು, ಯಾಕೆಂದರೆ ಚಿಕನಲ್ಲಿರುವ ಫ್ಯಾಟ್ ಉಂಟು ನೋಡಿ, ತನ್ನಂತಾನೆ ಬಿಡ್ತಾನೆ ಇರುತ್ತೆ. ಹಾಗಾಗಿ ನೋಡಿ ಎಣ್ಣೆ ಹಾಕಿದ್ದೀನಿ, ಮೆಲ್ಲನೆ ಒಂದೊಂದೇ ಮಾಡಿ ಇದರಲ್ಲಿ ಇಡ್ತಾಯಿದ್ದೀನಿ. ಈ ರೀತಿ 2 ಸೈಡ್ ಕೂಡ ಫ್ರೈ ಮಾಡಿ. ತುಂಬ ಓವರಾಗಿ ಖಡಕ್ಕಾಗಿ ಫ್ರೈ ಮಾಡಬೇಡಿ, ಆವಾಗ ಜ್ಯೂಸಿಯಾಗಿದ್ದು ಬರೋದಿಲ್ಲ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ 2 ಸೈಡ್ ಕೂಡ ಒಳ್ಳೆ ರೀತಿ ಫ್ರೈ ಮಾಡಿ. ಇವಾಗ ನೋಡಿ ಇದು ಫ್ರೈ ಆಗಿದೆ. ಇದನ್ನು ಇವಾಗ ತೆಗೆಯೋಣ. ಮನೆಯಲ್ಲೇ ಮಾಡಿದ ಸೀಖ್ ಕಬಾಬ್ ತುಂಬ ಯಮ್ಮಿಯಾಗಿ ಟೇಸ್ಟಿಯಾಗಿರುತ್ತೆ ಹಾಗೂ ಈಸಿಯಾಗಿ ಮಾಡ್ಬೋದು. ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ ಹಾಗೂ ಎಲ್ಲರೂ ಕೂಡ ಕೂತ್ಕೊಂಡು ತಿನ್ಬೋದು. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಸಿಂಪಲ್ಲಾಗಿ ತೋರಿಸಿದ್ದೀನಿ ನಾನು. ಇವಾಗ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೆಯೋಣ. ಇದರೊಂದಿಗೆ ನಾನು ತೋರಿಸಿದ ಚಟ್ನಿಯನ್ನು ಕೂಡ ನೀವು ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಓಕೆ, 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ತೆಗೆದಿದ್ದೀನಿ. ಓವರಾಗಿ ಫ್ರೈ ಮಾಡಲಿಲ್ಲ, ಸ್ವಲ್ಪ ಕೆಂಪಾಗಬೇಕು ನೋಡಿ, ಹೀಗೆ ಆವಾಗ ಚೆನ್ನಾಗಾಗುತ್ತೆ ಇದು. ಹಾಗೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ನೀವು. ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ. ಹಾಗೂ ಇದನ್ನು ಎಂಜಾಯ್ ಮಾಡಿ ಮನೆಯಲ್ಲಿ ನೀವು ಕೂಡ. ಇವತ್ತಿನ ಈ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.